ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವಿವಾಗ ಆಲ್ರೆಡಿ ಮೈಸೂರಿಗೆ ರೀಚ್ ಆಗಿದ್ದೀವಿ. ಮೈಸೂರಿಗೆ ರೀಚ್ ಆಗಿದ್ದೀವಿ ಬೆಳಗ್ಗೆ 5 ಗಂಟೆ ಹಂಗೆ ಬ್ಯಾಂಗ್ಳೂರಿಂದ ಫ್ರೆಂಡ್ಸ್ ಇವಾಗ ಮತ್ತೆ ಬ್ಯಾಂಗ್ಳೂರಿಂದ ವಾಪಸ್ ಆಗ್ತಾ ಇದ್ದೀವಿ. ಸೊ ವಾಪಸ್ ಬರ್ತಾ ಇವಾಗ ಮೈಸೂರಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇವಾಗ ಇಲ್ಲಿ ಹೋಟೆಲ್ ಪಂಚವಟಿ ಅಂತಿದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ನಾವು ಮೈಸೂರಿಗೆ ಬಂದಿದ್ದಾಗ ಪಾಪ 5 ತಿಂಗಳಿದ್ದು. ಸೊ ಆವಾಗ ಇಲ್ಲೇ ಬ್ರೇಕ್ಫಾಸ್ಟ್ಗೆಲ್ಲ ಬರ್ತಾಯಿದ್ವಿ ನಾವು ಮೈಸೂರಲ್ಲಿ ಇರೋವಾಗ, ಅಂದರೆ ಮೈಸೂರಿಗೆ ಬಂದಿದ್ದಾಗ. ಸೊ ಇವಾಗ ಪಾಪ ಎಷ್ಟು ದೊಡ್ಡವಳಾಗಿದ್ದಾಳೆ ಅಂತ ಮಾತಾಡ್ಕೊತಾ ಇದ್ದೀವಿ. ಸೊ ಅವಳು ಇವಾಗ ಅಪ್ಪ ಜೊತೆ ಮೆನು ನೋಡ್ತಾ ಇದ್ದಾಳೆ, ಏನೆಲ್ಲ ಇಮೇಜಸ್ ಇತ್ತು ಸೊ ಅದನ್ನೆಲ್ಲ ನೋಡ್ಕೊತಾ ಇದ್ದಾಳೆ. ಆ್ಯಂಡ್ ನಾವು ಬೆಳಗ್ಗೆ ಬೇಗನೆ ಹೊರಟಿದ್ವಿ, ಬಿಕಾಸ್ ಟ್ರಾಫಿಕ್ ಶುರು ಆಗೋದಕ್ಕಿಂತ ಮುಂಚೆನೇ ಹೊರಟ್ರೆ ಸ್ವಲ್ಪ ಬೇಗ ರೀಚ್ ಆಗ್ಬೋದು ನಮಗೆ ಅಂತ. ಸೊ ಹಾಗಾಗಿ ನಾವು 5 ಗಂಟೆ ಹಂಗೆನೆಲ್ಲ ಬ್ಯಾಂಗ್ಳೂರಿಂದ ಹೊರಟಿದ್ವಿ. ಸೊ ಇಲ್ಲಿಗೂ ಕೂಡ ಅಷ್ಟೇ ಬೇಗನೆ ಬಂದಿದ್ವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು. 7:15 ಆಗಿತ್ತು ಅನಿಸುತ್ತೆ ನಾವು ಇಲ್ಲಿ ಬಂದಾಗ. ಈ ಹೋಟೆಲ್ ನಂಗೆ ತುಂಬಾ ಇಷ್ಟ ಆಯಿತು, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫುಡ್ ಅಂತೂ. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ಮೈಸೂರಲ್ಲಿ. ಸೊ ಪಂಚವಟಿ ಅಂತ. ಸೊ ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ನಮ್ಮ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿರೋದು ಕೂಡ ಬಂತು. ಇಡ್ಲಿ, ವಡೆ, ಬಿಸಿಬೇಳೆ ಬಾತ್ ಆರ್ಡರ್ ಮಾಡಿದ್ವಿ ಇವತ್ತು. ಸೊ ಪಾಪುಗೆ ಇಡ್ಲಿ, ಮೊಸರು ಆ ಥರ ಕೊಡ್ತೀನಿ ನಾನು. ಚಟ್ನಿ, ಸೊ ಚಟ್ನಿ ಹೋಟೆಲಲ್ಲಿ ಅಷ್ಟೊಂದು ಸ್ಪೈಸಿಯಾಗಿರಲ್ಲ, ಸೊ ಅವಳಿಗೆ ಅದೊಂದು ಸ್ವಲ್ಪ ಹಾಕ್ಕೊಂಡ್ರೆ ಫ್ಲೇವರ್ ಕೂಡ ಇರುತ್ತೆ ಅಂತ ಮೊಸರು 1 ಕಪ್ ಎಕ್ಸ್ಟ್ರಾ ಆರ್ಡರ್ ಮಾಡಿದ್ರೆ ಕರೆಕ್ಟ್ ಸರಿ ಆಗುತ್ತೆ. ಇಲ್ಲ ಅಂತಂದರೆ ದೋಸೆ ಆರ್ಡರ್ ಮಾಡ್ತೀವಿ. ಸೊ ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಪಾಪುಗೆ ಈ ಥರ ಫುಡ್ಡನ್ನೇ ಜಾಸ್ತಿ ಕೊಡೋದು. ಆ್ಯಂಡ್ ಅದ್ರ ಜೊತೆಗೆ ಫ್ರೂಟ್ಸ್ ಅಂತೂ ನಾನು ತೊಗೊಂಡಿರ್ತೀನಿ. ಸೊ ಎಲ್ಲಾದರೂ ದೋಸೆ ಗೀಸೆನೂ ತಿನ್ಕೊಂಡಿಲ್ಲ ಅಂತಂದರೆ ಫ್ರೂಟ್ಸ್ ಆದರೂ ಕೊಡೋಣ ಅಂತ. ಸೊ ಹಾಗಾಗಿ ಇಲ್ಲ ಅಂತಂದರೆ ಪಾರ್ಸೆಲ್ ತೊಗೊತೀನಿ ಕಾರಲ್ಲಿ ಕೊಡೋದಕ್ಕೆ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಎಷ್ಟೊಂದು ಸಲ ವೀಡಿಯೋದಲ್ಲಿ. ತುಂಬ ಜನ ಕೇಳ್ತಾ ಇರ್ತೀರ ಟ್ರಾವೆಲ್ ಮಾಡಬೇಕಂದ್ರೆ ಪಾಪುಗೆ ಹೆಂಗೆ ಫುಡ್ಡನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ಅಂತ, ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಇಲ್ಲೇ ಓಡಾಡ್ತಾ ಇದ್ದಾಳೆ ಪಾಪು. ತುಂಬ ಚೆನ್ನಾಗಿದೆ ಇಲ್ಲಿ ಫ್ರಂಟ್ ಎಲ್ಲ ನಿಮಗೆ ಒಂಥರ ಲಾನ್ ಎಲ್ಲ ಹಾಕ್ಬಿಟ್ಟು ಗಾರ್ಡನ್ ಥರ ಎಲ್ಲ ಇದೆ. ಹಾಗೆ ಒಂದು ಬೆಕ್ಕು ಬೇರೆ ಬಂದಿತ್ತು, ಅದನ್ನು ನೋಡಿ ಪಾಪು ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ಲು. ಆ್ಯಂಡ್ ಈ ಥರ ನೋಡೋಕ್ಕೂ ವ್ಯೂ ಚೆನ್ನಾಗಿದೆ, ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಪಾರ್ಟಿ ಹಾಲ್ ಎಲ್ಲ ಇದೆ ಅಂತೆ. ಹಾಗಾಗಿ ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಕೂಡ. ಆ್ಯಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೋಟೆಲ್, ಸೂಪರ್ ಆಗಿದೆ. ಸೊ ಎಸ್ ಈ ಥರ ಇಲ್ಲಿ ಪಾಂಡಲ್ಲಿ ಸ್ವಲ್ಪ ಫಿಶ್ ಇತ್ತು, ಪಾಪುಗೊಂದು ಸ್ವಲ್ಪ ಅದನ್ನೆಲ್ಲ ತೋರಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ವಿ. ಪಾಪು ಅಂತ ಇಲ್ಲಿಂದ ಬರೋಕ್ಕೇ ಮನಸ್ಸಿಲ್ಲ, ಅವಳಿಗೆ ಸುಮಾರು ಇತ್ತಲ್ಲ, ಬೆಕ್ಕು ಬೇರೆ ಇತ್ತು, ಆಮೇಲೆ ಫಿಶ್ ಎಲ್ಲ ಇತ್ತು. ಹಾಗಾಗಿ ಅದನ್ನು ನೋಡ್ಕೊಂಡೇ ಇರೋಣ ಅಂತ ಇದ್ಲು. ಬಟ್ ನಾವು ಮನೆಗೆ ಹೊರಟಿದ್ವಿ ಅಲ್ವಾ, ಹಾಗೆ ಇಲ್ಲಿ ಪಾಪು ನೋಡಿ ಅಲ್ಲಿ ಇಡ್ಲಿ ಎಲ್ಲ ಸರಿಯಾಗಿ ತಿಂದ್ಕೊಂಡಿಲ್ಲ. ಅವಳು ಆವಾಗ ತಾನೇ ನಿದ್ದೆಯಿಂದ ಎದ್ದಿದ್ಲು. ಸೊ ಹಾಗಾಗಿ ಅವಳಿಗೆ ಒಂದು ದೋಸೆ ಪಾರ್ಸೆಲ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಕೂಡ, 1 ಕಪ್ ಮೊಸರು ಕೂಡ ತೊಗೊಂಡಿದ್ದೀನಿ. ಸೊ ಇದನ್ನು ಹೋಗ್ತಾ ದಾರಿನಲ್ಲಿ ತಿನ್ನಿಸ್ಬೋದು ಅಂತ. ಪಾಪು ನೋಡಿಲ್ಲ ಫುಲ್ಲು ಸುತ್ತಾಡ್ತಾ ಇದ್ದಾಳೆ. ನಮ್ಮ ಬ್ಯಾಂಗ್ಳೂರ್ ವ್ಲಾಗ್ ನೋಡಿಲ್ಲ ಅಂತಂದರೆ ನೋಡಿ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಈ ವ್ಲಾಗ್ ಎಂಡಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಮಾಡಿ ಹೋಗೋದು ಬಿಟ್ಟು ನೋಡಿ ಇವ್ರು ಏನು ಮಾಡ್ತಾವ್ರೆ ಅಂತ. ಈಗ ಆಟ ಆಡಿದೇ ಆಗೋದಿಲ್ಲ. ಫ್ರೆಂಡ್ಸ್ ಹಾಗೆ ಇಲ್ಲಿ ಬರ್ತಾ ದಾರಿನಲ್ಲಿ ಒಂದು ಸ್ವಲ್ಪ ಸೌತೆಕಾಯಿ ತೊಗೊಳ್ಳೋಣ ಅಂತ. ಈ ಸೌತೆಕಾಯಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಮ್ಮೂರ ಕಡೆ ಎಲ್ಲ ಇದು ಈ ಥರ ಸೌತೆಕಾಯಿ ಬರೋಲ್ಲ, ಸ್ವಲ್ಪ ಗ್ರೀನಿಶ್ ಬರುತ್ತಲ್ಲ, ಡಾರ್ಕ್ ಗ್ರೀನ್, ಅದು ಸ್ವಲ್ಪ ಬಲ್ತಿರುತ್ತೆ. ಇದು ತುಂಬ ಎಳೆದಾಗಿ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ತೊಗೊಳ್ಳೋಣ ಅಂತ ಇಲ್ಲಿ ನಿಲ್ಲಿಸಿದ್ದೀವಿ. ಎಷ್ಟು ಚೆನ್ನಾಗೆಲ್ಲ ಫುಲ್ ಅಟ್ಟಿ ಇಟ್ಟಿದ್ರು. ಅವಾಗ ತಾನೇ ಅಲ್ಲಿ ಹೊಲದಿಂದ ಕೀಳ್ತಾಯಿದ್ರು ಅಂತ ಹೇಳ್ತಾಯಿದ್ರು ಅವರು ಅಲ್ಲಿ ಮಾರೋರು. ಸೊ ಹಂಗೆ ಮಾತಾಡಿಕೊಂಡು ಇಲ್ಲಿವಾಗ ಸೌತೆಕಾಯಿ ಕೂಡ ತೊಗೊಂಡು ಹೊರಡಬೇಕು. ಇನ್ನೆಲ್ಲೂ ಸ್ಟಾಪ್ ಇಲ್ಲ, ಇನ್ನು ಡೈರೆಕ್ಟು ಮನೆ ಹತ್ರನೇ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಪುತ್ತೂರಲ್ಲಿ ಒಂದು ಸ್ವಲ್ಪ ಏನೋ ಕೆಲಸ ಇದೆ ಅಂತ ಹೇಳ್ತಾಯಿದ್ರು. ಸೊ ನೋಡಬೇಕು, ಅದು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋದು. ಫ್ರೆಂಡ್ಸ್ ಇಷ್ಟೇ ಬರೋದಿನ ನಾನೇನು ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ. ಸೊ ಅದಾಗಿದ್ದು ನೆಕ್ಸ್ಟ್ ಡೇ ನನಗೆ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು. ಸೊ ಹಾಗಾಗಿ ಅಲ್ಲಿ ಬಂದಿದ್ದೀವಿ. ನನ್ನ ಅಕ್ಕ ಆಗಿರ್ಬೋದು, ಸಾಮಾನ್ಯ ಎಲ್ಲರೂ ಇದ್ದರು, ಅಮ್ಮ ಎಲ್ಲರೂ. ಸೊ ಹಂಗೆ 1-2 ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇದೆಲ್ಲ ಆಗಿಬಿಟ್ಟು ಲಾಸ್ಟಲ್ಲಿ ನಾನು ವಿಡಿಯೋ ಶೇರ್ ಮಾಡ್ತೀನಿ ನಾನು ಏನೇನು ತೊಗೊಂಡೆ ಅಂತಂದ್ಬಿಟ್ಟು. ಸೊ ಇಲ್ಲಿ ನೋಡಿ ಮಕ್ಕಳು ಆಟಾಡಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಾಗೆ ಕ್ಯಾಪ್ಚರ್ ಮಾಡಿದ್ದೆ ವಿಡಿಯೋ, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೀವು ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವೀಡಿಯೋಸ್ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡೋದನ್ನು ಮರಿಬೇಡಿ. ಈ ಅಣ್ಣ ತಂಗಿ ಅಂತೂ ಅಪರೂಪಕ್ಕೆ ಮೀಟ್ ಆಗಿದ್ದು ಅಂತಲೇ ಹೇಳ್ಬೋದು, ಆಫ್ಟರ್ ಲಾಂಗ್ ಟೈಮು. ಸೊ ಹಾಗಾಗಿ ಭಾರಿ ತುಂಬಾ ಖುಷಿಯಲ್ಲಿದ್ದಾರೆ ಇಬ್ಬರೂ. ಸೊ ಹಾಗೆ ಆಟ ಆಡ್ತಾ ಇದ್ದಾರೆ. ಎಲ್ಲಾದರೂ ಈ ಥರ ಹೋದಾಗ ಇವಾಗಂತೂ ಆಟ ಆಡೋದಕ್ಕೆ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಅವಾಗಲೇ ವ್ಲಾಗ್ ಶುರು ಮಾಡಿದ್ದೆ. ಸೊ ತುಂಬ ಜನ ಕೇಳ್ತಾ ಇದ್ರೆ ನೀವು ಯಾವ್ದೆಲ್ಲ ಸ್ಯಾರಿನ ತಗೊಂಡಿದ್ದೀರಾ, ಅದನ್ನು ತೋರಿಸಿ, ಏನು ಪ್ರೈಸ್ ಎಷ್ಟು ಹೇಳಿ ಅಂತ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ನಾನು 1 by 1 ಚಿಕ್ಕಪೇಟೆನಲ್ಲಿ ಏನು ತೊಗೊಂಡೆ,
ಅಂಡ್ ಆಮೇಲೆ ಸಂಜಯ್ ಕ್ರಿಯೇಷನ್ ಅಲ್ಲಿ ಏನೇನ್ ತಗೊಂಡೆ ಅಂತಾನು ಕೂಡ ಶೇರ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ತರ ಸಿಗುತ್ತೆ ಅಂಡ್ ಪ್ರೈಸ್ ಎಷ್ಟಿರುತ್ತೆ ಅಂತಾನು ಕೂಡ. ಸೊ ಹಾಗಾಗಿ ಫಸ್ಟ್ ನಾನು ಚಿಕ್ಕಪೇಟೆನಲ್ಲಿ ಏನೇನ್ ತಗೊಂಡೆ ಅಂತ ತೋರಿಸ್ತೀನಿ. ಚಿಕ್ಕಪೇಟೆ ಮತ್ತೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಸೊ ಫಸ್ಟ್ ಅದನ್ನ ನೋಡೋಣ. ಸ್ಟ್ರೀಟ್ ಅಲ್ಲಿ ಜಾಸ್ತಿ ಏನು ತಗೊಂಡಿಲ್ಲ, ಜಸ್ಟ್ ನಾನೊಂದು ಕುರ್ತಾ ತಗೊಂಡೆ. ನಂಗೆ ಅಲ್ಲಿ ಬೇರೆ ಫ್ಯಾನ್ಸಿ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಬಟ್ ನಂಗೆ ಅಷ್ಟೊಂದು ಅವಶ್ಯಕತೆ ಇರ್ಲಿಲ್ಲ, ಹಂಗಾಗಿ ತಗೊಂಡಿಲ್ಲ. ಬಟ್ ನಾನೊಂದ್ ಈ ತರ ಕುರ್ತಾ ತಗೊಂಡೆ. ಸ್ವಲ್ಪ ಒಂಥರ ಕಲರ್ ಲೈಟ್ ಕ್ರೀಮ್ ಅಂತ ಹೇಳಕ್ಕಾಗಲ್ಲ, ಯೆಲ್ಲೋ ಕಲರ್ ಇದೆ ವಿತ್ ಗೋಲ್ಡನ್. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದು ತುಂಬಾ ತೆಳ್ಳಗೆಲ್ಲ ಇಲ್ಲ, ತುಂಬಾ ದಪ್ಪಕ್ಕೇನೆ ಇದೆ, ತುಂಬಾ ಚೆನ್ನಾಗಿದೆ. ಅಂಡ್ ಇದು ಪ್ರೈಸ್ ಬಂದು 300 ರುಪೀಸ್ ಅನ್ಸುತ್ತೆ. ಇಟ್ ಕುರ್ತಾಗೆ ನಾನು 300 ರುಪೀಸ್ ಕೊಟ್ಟಿದ್ದೀನಿ. ಸೊ ನನ್ಗೆ ಇದು ತುಂಬಾ ಇಷ್ಟ ಆಯ್ತು ಮೆಟೀರಿಯಲ್ ಎಲ್ಲಾನು. ಸೊ ಇದೊಂದು ತಗೊಂಡೆ. ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನಾನು ಆಕ್ಚುಲಿ ತಗೊಂಡಿದ್ದು ಇಷ್ಟೇನೆ, ಬೇರೆ ಏನೂ ತಗೊಂಡಿಲ್ಲ. ನಿಮ್ಗೆ ಚಪ್ಪಲ್ಸ್ ಆಗಿರ್ಬೋದು, ಆಮೇಲೆ ಫ್ಯಾನ್ಸಿ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗತ್ತೆ. ಬಟ್ ನನ್ಗೆ ಅಷ್ಟೊಂದೇನು ಬೇಕು ಅಂತ ಇರ್ಲಿಲ್ಲ, ಸೊ ಹಾಗಾಗಿ ನಾನು ಅದನ್ನು ತಗೊಂಡಿಲ್ಲ, ಜಸ್ಟ್ ಹಾಗೆ ನೋಡ್ಕೊಂಡು ಹೋಗಿದ್ದು ಅಷ್ಟೇನೆ. ಅಂಡ್ ಇನ್ನ ಚಿಕ್ಕಪೇಟೆನಲ್ಲಿ ನಾನೇನ್ ತಗೊಂಡೆ ಅಂತ ತೋರಿಸ್ತೀನಿ. ಚಿಕ್ಕಪೇಟೆನಲ್ಲಿ ನಾನೊಂದು ಕುರ್ತಾ ಸೆಟ್ ತಗೊಂಡೆ. ಇದೂ ಅಷ್ಟೇ 300 ರುಪೀಸ್. ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸೇಮ್ ಹೇಳ್ತಾರೆ ಅವರು, 300 350 ಅಂತೇನೋ ಹೇಳಿದ್ರು. 300 ರುಪೀಸ್ ಕೊಟ್ಟು ನಾನು ತಗೊಂಡೆ. ಮತ್ತೆ ನಿನ್ನ ಗೊತ್ತಿಲ್ಲ, ಬಾರ್ಗೇನ್ ಮಾಡಿದ್ರೆ ಕಡಿಮೆ ಮಾಡ್ತಾರೋ ಏನೋ ಅಂತ. ಅಂಡ್ ಇದು ಒಂದು ಪಿಂಕ್ ಮತ್ತೆ ವೈಟ್ ವಿ ನೆಕ್ ಇದೆ ಇದಕ್ಕೆ. ಸೊ ಇದೊಂದು ಕುರ್ತಾ ಸೆಟ್ ತಗೊಂಡೆ. ಇದೂ ಅಷ್ಟೇ ಮೆಟೀರಿಯಲ್ ಪ್ಯೂರ್ ಕಾಟನ್, ತುಂಬಾ ಚೆನ್ನಾಗಿದೆ. ಅಂಡ್ ಇದಕ್ಕೆ ಪ್ಯಾಂಟ್ ಬಂದು ಈ ತರ ಬರುತ್ತೆ. ಸೊ ಪ್ಯಾಂಟ್ ಕ್ವಾಲಿಟಿ ಬಗ್ಗೆ ಎಲ್ಲ ನನ್ಗೆ ಅಷ್ಟು ಐಡಿಯಾ ಇಲ್ಲ, ಬಿಕಾಸ್ ಸ್ಟಿಚ್ ಎಲ್ಲ ನಿಮ್ಗೆ ತುಂಬಾ ಏನು ಕ್ವಾಲಿಟಿ ಆಗಿರೋದಿಲ್ಲ. ಬಟ್ ನೀವು ಒಂದ್ಸರಿ ಸ್ಟಿಚ್ ಎಲ್ಲ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬಾಳ್ಕೆ ಬರುತ್ತೆ ಅಂತ ಅನ್ಸುತ್ತೆ. ಬಟ್ ಚೆನ್ನಾಗಿದೆ, ಆಫೀಸ್ ಹೋಗೋರ್ಗೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಅಂಡ್ ಇಲ್ಲೆಲ್ಲ ನಿಮ್ಗೆ ಒಂದು 4-5 ಎಲ್ಲ ತಗೊಂಡ್ರೆ ನೀವು ಒಟ್ಟಿಗೆ ಸ್ವಲ್ಪ ಕಡಿಮೆಗೆನೆ ಸಿಗತ್ತೆ ನಿಮ್ಗೆ. ಹಂಗೆ ನಾನ್ ಜಸ್ಟ್ ಒಂದೇ ತಗೊಂಡೆ. ನನ್ಗೆ ಬೇರೆ ಕಲರ್ಸ್ ಅಷ್ಟೊಂದು ಇಷ್ಟ ಆಗಿಲ್ಲ ನಾನು ನೋಡಿದ್ದು, ಹಂಗಾಗಿ ನಾನು ಒಂದೇ ತಗೊಂಡೆ ಅಷ್ಟೇ. ಅಂಡ್ ಅಲ್ಲೇ ಹಾಗೆ ಬರ್ತಾ ಅಲ್ಲಿ ಸೈಕಲ್ ಅಲ್ಲಿ ಅಥವಾ ಅಂದ್ರೆ ತಳ್ಳೋ ಗಾಡಿನಲ್ಲೆಲ್ಲ ಮಾಡ್ತಾ ಇರ್ತಾರೆ ನೋಡಿ, ಮಕ್ಕಳ ಬಟ್ಟೆ. ಸೊ ಅಲ್ಲಿ ನನ್ಗೆ ಇದೆರಡು ಸಿಂಪಲ್ ಆಗಿರೋ ಫ್ರಾಕ್ ಇದು ಪಾಪುಗ ಅಂತ ಎರಡು ತಗೊಂಡೆ. ಈ ತರ ಪ್ಯಾಟರ್ನ್ ಅವಳ ಮುಂಚೆ ಇತ್ತು, ತುಂಬಾ ಚಿಕ್ಕೋಳು ಇರ್ಬೇಕಾದ್ರೆ. ಬಟ್ ಇವಾಗ ಮತ್ತೆ ಅಲ್ಲಿ ಸಿಕ್ತು, ತುಂಬಾ ಚೆನ್ನಾಗಿದೆ. ಸಮ್ಮರ್ ಅಲ್ಲೆಲ್ಲ ಹಾಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಈ ತರ ಎಲಾಸ್ಟಿಕ್ ಇದೆ. ಅಂಡ್ ಕಲರ್ ಕೂಡ ನಂಗೆ ಇಷ್ಟ ಆಯ್ತು. ಇದು ಜಸ್ಟ್ ಒಂದಕ್ಕೆ 100 ರುಪೀಸ್ ಏನೋ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು 2 ತಗೊಂಡ್ವಿ ನಾವು. ಸೊ ಈ ತರದ್ದು ಚೆನ್ನಾಗಿರತ್ತೆ ಅಲ್ಲಿ ಕೂಡ ಮಕ್ಳಿಗೆಲ್ಲಾನು ಬಟ್ಟೆಗಳು. ಸೊ ಇದು 2 ತಗೊಂಡೆ ನಾನು. ಅಂಡ್ ಹಸ್ಬೆಂಡ್ ಸ್ವಲ್ಪ ಟಿ ಶರ್ಟ್ಸ್ ಆಮೇಲೆ ಶರ್ಟ್ಸ್ ತಗೊಂಡಿದ್ದಾರೆ. ಸೊ ಅದೇನು ನಾನು ಇಲ್ಲೇನು ತಗೊಂಡ್ ಬಂದಿಲ್ಲ, ಬಟ್ ಅವ್ರು ಒಂದ್ ಸ್ವಲ್ಪ ತಗೊಂಡಿದ್ರು. ಚಿಕ್ಕಪೇಟೆನಲ್ಲಿ ಅಷ್ಟು ಆಕ್ಚುಲಿ ನಾವು ಶಾಪಿಂಗ್ ಮಾಡಿದ್ದು. ಆಮೇಲೆ ನಾವೊಂದ್ ಸ್ಯಾರಿ ತಗೊಂಡಿದ್ದೆ, ಅದು ನನ್ನ ಅತ್ತೆಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಅತ್ತೆಗೆ ಆಕ್ಚುಲಿ ನಾನು ಚಿಕ್ಕಪೇಟೆನಲ್ಲಿ ಒಂದ್ ಸ್ಯಾರಿ ತಗೊಂಡಿದ್ದೆ, ಅದ್ರ ಜೊತೆಗೆ ಸಂಜಾರ್ ಕ್ರಿಯೇಷನ್ ಅಲ್ಲಿ ತಗೊಂಡಿದ್ದೆ. ಅದು ಆಲ್ರೆಡಿ ನಾನು ಅದ್ರ ಹತ್ರ ಕೊಟ್ಬಿಟ್ಟಿದ್ದೀನಿ. ಸೊ ನಾನು ಇವಾಗ ನನ್ಗೇನೇನ್ ತಗೊಂಡಿದ್ದೀನಿ ಆ ಸ್ಯಾರೀಸ್ ಮಾತ್ರನೇ ತೋರಿಸ್ತೀನಿ, ಆಯ್ತಾ. ಸೊ ಇವಾಗ ನೆಕ್ಸ್ಟ್ ಬಂದು ಸಂಜಾರ್ ಕ್ರಿಯೇಷನ್ ಅಲ್ಲಿ ನಾನು ಏನ್ ತಗೊಂಡೆ ಅಂತ ತೋರಿಸ್ತೀನಿ. ಸೊ ನಾನು ಸಂಜಾರ್ ಕ್ರಿಯೇಷನ್ ಅಲ್ಲಿ ಏನೇನ್ ತಗೊಂಡೆ ಅಂತ ತೋರಿಸ್ತೀನಿ. ಅಂಡ್ ಫಸ್ಟ್ ಬಂದು ನಾನು ಒಂದು ಸಿಂಪಲ್ ಆಗಿರೋ ಒಂದು ಕ್ರೇಪ್ ಸಿಲ್ಕ್ ಪ್ಯೂರ್ ಕ್ರೇಪ್ ಸ್ಯಾರಿ ತಗೊಂಡೆ. ಇದು ಸುಮ್ನೆ ಹಂಗೆ ನಂಗೆ ಇರ್ಲಿ ಅಂತ ಅನ್ನಿಸ್ತು. ಮೆಟೀರಿಯಲ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಸಿಂಪಲ್ ಆಗಿದೆ, ತುಂಬಾ ಏನೂ ಇಲ್ಲ, ಜಾಸ್ತಿ ಸಿಂಪಲ್ ಆಗಿರೋನಾದ್ರೂ ಒಂದು ಫಂಕ್ಷನ್ಗೆ ಏನಾದ್ರೂ ಬೇಕಂದ್ರೆ ಹಾಕೋಬಹುದು ಅಂತ. ಈ ತರ ಸ್ಯಾರೀಸ್ ನನ್ನ ಹತ್ರ ನಿಜವಾಗ್ಲೂ ತುಂಬಾ ಇಲ್ಲ, 1-2-3 ಇದೆ ಅಷ್ಟೇ. ಸೊ ಹಾಗಾಗಿ ಇದು ಒಂದಿರ್ಲಿ ಅಂತ ತಗೊಂಡೆ. ಇದು ಪ್ರೈಸ್ ಬಂದು ಜಸ್ಟ್ 570 ರುಪೀಸ್ ಅನ್ಸುತ್ತೆ. ಬಟ್ MRP ಅಲ್ಲಿ 570 ಅಂತ ಇತ್ತು, ನಮ್ಗೆ ಅವರು 500 ಏನೋ ತಗೊಂಡಿದ್ದಾರೆ ಅನ್ಸುತ್ತೆ, ಆಯ್ತಾ. ಸೊ ಇದು ಒಂದ್ ಸ್ಯಾರಿ, ಬಟ್ ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ. ಇದು ವಿತ್ ಬ್ಲೌಸ್ ಪೀಸ್ ಕೂಡ ಬರುತ್ತೆ. ಸೊ ಈ ಸ್ಯಾರಿ ಒಂದ್ ತಗೊಂಡೆ. ನೆಕ್ಸ್ಟ್ ಬಂದು ನಾನು ತಗೊಂಡಿರೋಂತ ಈ ಸ್ಯಾರಿ, ನೀವು ವಿಡಿಯೋದಲ್ಲಿ ನೋಡಿರ್ತೀರ. ಈ ಸ್ಯಾರಿ ನಾನು ತೋರಿಸಿದ್ದೆ, ಗ್ರೀನ್ ಕಲರ್ ಇದೆ, ಪ್ಯಾರೆಟ್ ಗ್ರೀನ್. ಸೊ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್, ನಾನು ಡೀಟೇಲ್ ಆಗಿ ಆಮೇಲೆ ತೋರಿಸ್ತೀನಿ. ಅಂಡ್ ಇದು ಮೆಟೀರಿಯಲ್ ಫಸ್ಟ್ ಹೇಳ್ತೀನಿ ಯಾವ್ದು ಅಂತ. ಇದು ಬಂದು ಲಿಲ್ಲಿ ಸಿಲ್ಕ್ ಅಂತ ಇದು ಮೆಟೀರಿಯಲ್ ಹೆಸರು. ಅಂಡ್ ಇದು ಸಿಲ್ವರ್ ಇದೆ ನೋಡಿ ಕಾಂಬಿನೇಷನ್, ನಿಮ್ಗೆ ಇದರಲ್ಲಿ ಬಾರ್ಡರ್ ಎಲ್ಲ ಸಿಲ್ವರ್ ಬರುತ್ತೆ. ಅಂಡ್ ಒಂಥರ ತುಂಬಾ ಚೆನ್ನಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಈ ಸ್ಯಾರಿ. ನನ್ಗಂತೂ ಈ ತರ ಸಾಫ್ಟ್ ಆಗಿರೋ ಸ್ಯಾರೀಸ್ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಸ್ವಲ್ಪ ವೇಟ್ ಇದೆ, ಬಟ್ ಏನು ಪರವಾಗಿಲ್ಲ, ತುಂಬಾನೇ ಚೆನ್ನಾಗಿದೆ. ಈ ಸ್ಯಾರಿ ಯಾವ ತರ ಇದೆ ಅಂತ ತೋರಿಸ್ತೀನಿ ನಾನು ಇವಾಗ. ಸೊ ಈ ತರ ಇದೆ ನೋಡಿ, ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ, ನಿಮ್ಗೆ ಗೊತ್ತಾಗತ್ತೆ ಅನ್ಸುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೇಕಾದ್ರೇನೆ. ಇದ್ರದ್ದು ಇದು ಒಂದು ಬ್ಲೌಸ್ ಪೀಸು ಈ ತರ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಇದೆ, ವೈನ್ ಕಲರ್ ಅಲ್ಲಿ ಇದೆ. ಪಲ್ಲು ಗ್ರೀನ್ ಕಲರ್ ಅಲ್ಲೇನೆ ಇದೆ, ಗ್ರೀನ್ ವಿತ್ ಸಿಲ್ವರ್ ನೋಡಿ ಈ ತರ ಇದೆ. ಇದು ಬಂದು ಲಿಲ್ಲಿ ಸಿಲ್ಕ್ ಅಂತ. ಈ ಸ್ಯಾರಿ ಪ್ರೈಸ್ ಬಂದು 1450 ರುಪೀಸ್. ನೆಕ್ಸ್ಟ್ ಬಂದು ಈ ಸ್ಯಾರೀಸು ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಬಿಕಾಸ್ ಇದು ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ತುಂಬಾನೇ ಚೆನ್ನಾಗಿದೆ, ಲೈಟ್ ವೇಟ್ ಇದೆ.
ಇದ್ರೊಳಗಡೆ ಪೇಪರ್ ಇದೆ, ಬಟ್ ಆದ್ರೂ ಎಷ್ಟು ಲೈಟ್ ವೇಟ್ ಇದೆ ಗೊತ್ತಾ. ಅಂಡ್ ತುಂಬಾನೇ ಸಾಫ್ಟ್ ಆಗಿ ಸಕ್ಕತ್ತಾಗಿದೆ. ಕಾಂಬಿನೇಷನ್ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯ್ತು. ಇದು ಒಂಥರ ಮಸ್ಟರ್ಡ್ ಎಲ್ಲೋ ಅಲ್ಲ, ಒಂಥರ ಗ್ರೀನ್ ಮತ್ತೆ ಎಲ್ಲೋ ಮಿಕ್ಸ್ ಇದೆ. ಅದ್ರ ಜೊತೆಗೆ ಸ್ಕೈ ಬ್ಲೂ ಬಾರ್ಡರ್. ಸೊ ಫುಲ್ ಡೀಟೇಲ್ ಆಗಿ ಸಾರಿನ ಆಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಈ ಸ್ಯಾರಿ ಯಾವ ತರ ಇದೆ ಅಂತ ನೋಡಿ. ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಗೊತ್ತಾ. ಈ ತರ ಸ್ಯಾರೀಸ್ ಎಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಇದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಪಲ್ಲು ಅಂಡ್ ಇದು ಬಂದು ಬ್ಲೌಸ್. ನೀವು ಏನಾದ್ರು ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೀರಾ ಅಂತಂದ್ರೂ ಹೈಲೈಟ್ ಆಗಿ ಕಾಣಿಸುತ್ತೆ ಈ ತರ ನೋಡಿ. ಇದು ಮೆಟೀರಿಯಲ್ ಬಂದು ಝೋಯಾ ಕ್ರೇಪ್ ಅಂತ. ಈ ಸ್ಯಾರಿ ಮೆಟೀರಿಯಲ್ ಬಂದು ಝೋಯಾ ಕ್ರೇಪ್ ಅಂತ. ಸೊ ಇದು ಈ ತರ ಇದೆ ನೋಡಿ. ಇದ್ರ ಪ್ರೈಸ್ ಬಂದು 1250. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಸ್ಯಾರಿ. ನಾನು ಇಷ್ಟು ತಗೊಂಡಿದ್ರಲ್ಲಿ ನಂಗೆ ಇದು ಅಂದ್ರೆ ಇನ್ನ ಒಂದ್ ಸ್ಯಾರಿ ಇದೆ, ಅದು ತುಂಬಾನೇ ಇಷ್ಟ ಆಯ್ತು. ಸೊ ಈ ಸ್ಯಾರಿ ಬಂದು ವೆನಿನ್ಸ್ ಶಿಫಾನ್ ಅಂತ ಈ ಸ್ಯಾರಿ ಮೆಟೀರಿಯಲ್ ಹೆಸರು. ಇದು ಕಲರ್ ಬಂದು ಒಂಥರ ಪರ್ಪಲ್ ಮತ್ತೆ ಸಿಲ್ವರ್ ಇದೆ. ಸಕ್ಕದಾಗಿದೆ ಮಾತ್ರ. ಇದು ಒಂದ್ ಸ್ವಲ್ಪ ಕಾಸ್ಟ್ಲಿ, ಅಂದ್ರೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ರೇಟ್ ಜಾಸ್ತಿ ಇದಕ್ಕೆ. ಇದು ಒಂದ್ ಸ್ಯಾರಿಗೆ ಮತ್ತೆ ಎಲ್ಲ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ತಗೊಂಡಿದ್ದು. ನಾನು ಜಾಸ್ತಿ ಕಾಸ್ಟ್ಲಿ ಸ್ಯಾರೀಸ್ ಅಷ್ಟು ಇಷ್ಟ ಪಡಲ್ಲ. ಸೊ ಇದು ಬಂದು ಅಷ್ಟೇ, ಜಾಸ್ತಿ ಏನೂ ಇಲ್ಲ. 2220 ರುಪೀಸ್ ಅನ್ಸುತ್ತೆ. ಸೊ ಈ ಸ್ಯಾರಿ ಇದು ಮೆಟೀರಿಯಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಲೈಟ್ ವೆಯ್ಟ್ ಕೂಡ ಸಖತ್ ಸಾಫ್ಟ್ ಆಗಿದೆ. ತೋರಿಸ್ತೀನಿ ಯಾವ ತರ ಇದೆ ಅಂತ. ಫ್ರೆಂಡ್ಸ್ ನೋಡಿ ಈ ಸ್ಯಾರಿ ಪರ್ಪಲ್ ಮತ್ತೆ ಸಿಲ್ವರ್ ಕಾಂಬಿನೇಷನ್. ಇವಾಗಂತೂ ಫುಲ್ ಸಿಲ್ವರ್ ಜರಿ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಅಂಡ್ ಇದ್ರ ಬ್ಲೌಸ್ ನೋಡಿ ಕಾಂಟ್ರಾಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಸಕ್ಕದಾಗಿ ಕಾಣಿಸುತ್ತೆ, ತುಂಬಾ ರಿಚ್ ಲುಕ್ ಕೊಡತ್ತೆ ಕೂಡ. ಮೈ ಮೇಲೆ ಪೂರ್ತಿ ಇದು ಫುಲ್ ಸ್ಯಾರಿ ಫುಲ್ ಬುಟ್ಟಾಸ್ ಇದೆ ನೋಡಿ ಈ ತರ. ಅಂಡ್ ಇದು ಪ್ರೈಸ್ ಬಂದು 2220 ರುಪೀಸ್. ಫ್ರೆಂಡ್ಸ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ಆನಿಯನ್ ಕಲರ್ ಸ್ಯಾರಿ ತಗೊಂಡಿದ್ದೀನಿ. ಒಂಥರ ಡಿಫ್ರೆಂಟ್ ಆಗಿದೆ ಕಲರ್. ನನ್ನ ಹತ್ರ ಈ ಕಲರ್ ಒಂದು ಕುರ್ತಾ ಇತ್ತು. ಸೊ ಅದ್ ಬಿಟ್ಟು ಒಂದ್ ಸ್ಯಾರಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. ಇದು ಅಷ್ಟೇ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಇದೆ. ಅಂಡ್ ಬನ್ನಿ ಇದ್ರ ಬ್ಲೌಸ್ ಪೀಸ್ ಎಲ್ಲ ಯಾವ ತರ ಇದೆ ಅಂತ ನಾನು ಆಕ್ಚುಲಿ ನೋಡಿಲ್ಲ ಅಲ್ಲಿ. ಇದು ಮರ್ತೋಗ್ಬಿಟ್ಟಿದೆ ನಂಗೆ ಅಲ್ಲಿ ನೋಡಕ್ಕೆ. ಬೇರೆಲ್ಲ ನೋಡಿದ್ದೆ ಬಟ್ ಇದು ಓಪನೇ ಮಾಡ್ಸಿರ್ಲಿಲ್ಲ. ಹಂಗೆ ಇಷ್ಟ ಆಯ್ತು ಅಂತ ತಗೊಂಡೆ. ಒಂಥರ ಡಿಫ್ರೆಂಟ್ ಆಗಿ ಸಿಂಪಲ್ ಆಗಿ ಚೆನ್ನಾಗಿರತ್ತೆ. ಫ್ರೆಂಡ್ಸ್ ಈ ಸ್ಯಾರಿ ಮೆಟೀರಿಯಲ್ ಬಂದು ರತಾ ಸಿಲ್ಕ್ ಅಂತ. ತುಂಬಾನೇ ಚೆನ್ನಾಗಿದೆ, ಸಾಫ್ಟ್ ಆಗಿ ಸಖತ್ತಾಗಿದೆ. ಎಲ್ಲಾನು ಲೈಟ್ ವೆಯ್ಟ್ ಕೂಡ. ಸಿಲ್ವರ್ ಕಾಂಬಿನೇಷನ್ ಓಕೆ. ಇದರ ಬ್ಲೌಸ್ ಪೀಸ್ ಬಂದು ನೋಡಿ ವಯೋಲೆಟ್ ಕಲರ್, ಅಂದ್ರೆ ಒಂಥರ ನಿಮ್ಗೆ ಪರ್ಪಲ್ ಕಲರ್ನೇ ಇದೆ. ಸಖತ್ತಾಗಿ ಕಾಣಿಸುತ್ತೆ. ಇದೂನು ಅಷ್ಟೇ, ಇದ್ರಲ್ಲೂ ಬುಟ್ಟಾಸ್ ಇದೆ. ಸ್ವಲ್ಪ ಏನು ಡಿಸೈನ್ ಕೂಡ ಇದೆ ಇದರಲ್ಲಿ. ಅಂಡ್ ಪಲ್ಲು ಬಂದು ಈ ತರ ಇದೆ. ಸಿಲ್ವರ್ ಇದೆ ಇದು ಕಾಂಬಿನೇಷನ್. ಉಟ್ಕೊಂಡಾಗ ನಿಜವಾಗ್ಲೂ ರಿಚ್ ಆಗಿ ಕಾಣಿಸುತ್ತೆ. ಎಲ್ಲಾನು ಕಾಂಟ್ರಾಸ್ಟ್. ನಿಮ್ಗೆ ಈ ತರದೆಲ್ಲ ತುಂಬಾ ಕಡಿಮೆ ಬೆಲೆಗೆನೆ ಸಿಗುತ್ತೆ. ಯೂಶಲಿ ನಮ್ಗೆ ಇಲ್ಲಿ ಊರಲ್ಲಿ ಅಂದ್ರೆ ಕಾಂಟ್ರಾಸ್ಟ್ ಬ್ಲೌಸ್ ಇರೋದಕ್ಕೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ. ಬಟ್ ಇಲ್ಲಿ ತುಂಬಾ ಕಡಿಮೆಗೆನೆ ಸಿಕ್ತು ನನ್ಗಿದು. ಪ್ರೈಸ್ ಬಂದು 1050 ರುಪೀಸ್ ಅಷ್ಟೇನೆ. ಬಟ್ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಅಂಡ್ ನೋಡಕ್ಕೂ ಅಷ್ಟೇ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಇದು ಉಟ್ಕೊಂಡಾಗ. ಸಿಲ್ವರ್ ಜ್ಯುವೆಲ್ರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ಲಾಸ್ಟ್ ಅಲ್ಲಿ ನನ್ನ ಫೇವ್ರೆಟ್ ಸ್ಯಾರಿ ತೋರಿಸ್ತಾ ಇದ್ದೀನಿ. ನನಗೆ ಇದು ಆಕ್ಚುಲಿ ಇಷ್ಟು ಸ್ಯಾರಿನಲ್ಲಿ ನಾನು ತುಂಬಾ ಇಷ್ಟ ಆಗಿದೆ ಅಂತಂದ್ರೆ ಒಂದು ಆ ಪರ್ಪಲ್ ಕಲರ್ದು ನಾನು ಅವಾಗ್ಲೇ ಹೇಳ್ದೆ ಅಲ್ವಾ. ಅಂಡ್ ಅದ್ರ ಜೊತೆಗೆ ನಾನು ತುಂಬಾ ಹುಡುಕ್ತಿದ್ದಂತ ಬ್ಲಾಕ್ ಕಲರ್ ಸ್ಯಾರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವು ವಿಡಿಯೋದಲ್ಲೂ ನೋಡಿರ್ತೀರಾ ನಾನು ಇದು ನೋಡಿದ್ದು. ರೆಡ್ ಮತ್ತೆ ಬ್ಲಾಕ್ ಕಾಂಬಿನೇಷನ್. ಇದು ಮೈಸೂರ್ ಕ್ರೇಪ್ ಸ್ಯಾರಿ, ಮೈಸೂರ್ ಸಿಲ್ಕ್ ಅಂತ ಅನ್ಸತ್ತೆ. ಬಟ್ ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲ. ಪ್ಯೂರ್ ಮೈಸೂರ್ ಸಿಲ್ಕ್ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಬಟ್ ಇದು ಬಂದು 1400 ಚೇಂಜ್ ಇದೆ. ಸೊ ಬನ್ನಿ ಇದು ಫುಲ್ ಸ್ಯಾರಿ ಯಾವ ತರ ಇದೆ ತೋರಿಸ್ತೀನಿ. ಬನ್ನಿ ಫುಲ್ ಸ್ಯಾರಿ ಯಾವ ತರ ಇದೆ ನೋಡಿ. ಇದು ಸ್ಯಾರಿ ಬಂದು ಈ ತರ ಇದೆ ನೋಡಿ. ಫುಲ್ ಬ್ಲಾಕ್, ಪ್ಲೇನ್ ಬ್ಲಾಕ್ ಇದೆ. ಅದ್ರ ಜೊತೆಗೆ ಈ ತರ ಮಾವಿನಕಾಯಿ ಬಾರ್ಡರ್ ಇದೆ ಇದಕ್ಕೆ. ಅಂಡ್ ಕಾಂಟ್ರಾಸ್ಟ್ ಬ್ಲೌಸ್ ವಿತ್ ಕಾಂಟ್ರಾಸ್ಟ್ ಪಲ್ಲು ಇದೆ. ಇದು ಬಂದು ಪಲ್ಲು. ಅಂಡ್ ಇದು ಬಂದು ಬ್ಲೌಸ್ ರೆಡ್ ಕಲರ್ ಅಲ್ಲಿ ಇದೆ. ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ನಿಮ್ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಇದಂತೂ ಸಿಕ್ಕಾಪಟ್ಟೆ ರಿಚ್ ಆಗಿ ಕಾಣಿಸುತ್ತೆ ಈ ಸ್ಯಾರಿ. ನನ್ನ ಫೇವ್ರೇಟ್. ಅಂಡ್ ತುಂಬಾ ದಿನದಿಂದ ನಾನು ಬ್ಲಾಕ್ ಕಲರ್ ಸ್ಯಾರಿ ಒಂದ್ ತಗೋಬೇಕು, ಅದು ಎಸ್ಪೆಷಲಿ ಈ ತರ ಮೈಸೂರ್ ಸಿಲ್ಕ್ ತರ ಸ್ಯಾರಿ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಫೈನಲಿ ಇದನ್ನ ತಗೊಂಡೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಅಲ್ಲಿ ಬೇರೆ ಬೇರೆ ಬಾರ್ಡರ್ಸ್ ಇತ್ತು ನಿಮ್ಗೆ. ನನ್ಗೆ ಇದು ಹೈಲೈಟ್ ಆಗಿ ಕಾಣಿಸ್ತು. ನಂಗೆ ಇದು ಜಾಸ್ತಿ ರೆಡ್ ಬಾರ್ಡರ್ದು, ಬೇರೆ ಪರ್ಪಲ್ ಗ್ರೀನ್ ಆ ತರದ್ ಇತ್ತು. ನಂಗೆ ಅದ್ಯಾಕೋ ಸ್ವಲ್ಪ ಡಲ್ ಅನ್ಸ್ತು. ಸೊ ಹಾಗಾಗಿ ಇದು ತಗೊಂಡೆ. ಇಲ್ಲ ಅಂತ ಬ್ಲಾಕ್ ಅಂಡ್ ಪಿಂಕ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ಪಿಂಕ್ ನಂಗೆ ಅಲ್ಲಿ ಸಿಕ್ಕಿಲ್ಲ. ಸೊ ಹಾಗಾಗಿ ಇದು ತಗೊಂಡೆ ನಾನು. ಫ್ರೆಂಡ್ಸ್ ಈ ಸ್ಯಾರಿ ಒಂದು ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿ ಅಂತೂ ಅಲ್ಲ. ಜಸ್ಟ್ ನಿಮ್ಗೆ ಬೆಂಟೆಕ್ಸ್ ಸಿಲ್ಕ್ ಅಂತಾನು ಹೇಳ್ತಾರೆ. ಇಲ್ಲ ಅಂತಂದ್ರೆ ನಿಮ್ಗೆ ಕ್ರೇಪ್ ಸಿಲ್ಕ್ ಅಂತಾನು ಹೇಳ್ತಾರೆ ಈ ಸ್ಯಾರಿಗೆ. ಸೊ ಸಕ್ಕದಾಗಿದೆ, ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಂಬಾನೇ ಚೆನ್ನಾಗಿದೆ. ಮೆಟೀರಿಯಲ್ ಆಗಿರ್ಬೋದು, ಕಲರ್ ಆಗಿರ್ಬೋದು. ನಾನು ತುಂಬಾ ಹುಡುಕ್ತಾ ಇದ್ದೆ ಬ್ಲಾಕ್ ಕಲರ್ ಸ್ಯಾರಿ ಬೇಕು. ನನ್ನ ಹತ್ರ ಒಂದೂ ಇರ್ಲಿಲ್ಲ ಬ್ಲಾಕ್ ಕಲರ್ದು. ಸೊ ಫೈನಲಿ ಒಂದ್ ತಗೊಂಡೆ. ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್
ಎಸ್, ಈ ಸತಿ ಅಂತೂ ಸ್ಯಾರೀಸ್ ನಾನು ಬೇರೆ ಬೇರೆ ಮೆಟೀರಿಯಲ್ ತಗೊಂಡೆ. ಬಿಕಾಸ್ ನನ್ಗೆ ಒಂದೇ ತರ ಮೆಟೀರಿಯಲ್ ಬೇಡ ಅಂತಾನೆ ಅನ್ಕೊಂಡು ಹೋಗಿದ್ದು. ಸಿಕ್ಕಾಪಟ್ಟೆ ಭರ್ಜರಿ ಶಾಪಿಂಗ್ ಆಯ್ತು ಈ ಸತಿ ಅಂತೂ. ಸೊ ಇನ್ ಸದ್ಯಕ್ಕಂತೂ ನಾನು ಸ್ಯಾರಿ ತಗೊಳಲ್ಲ, ಅಷ್ಟೊಂದ್ ಸ್ಯಾರಿ ತಗೊಂಡ್ಬಿಟ್ಟಿದೀನಿ ಚೆನ್ನಾಗಿದೆ ಅಂತ. ಅಂಡ್ ಅತ್ತೆಗ್ ನಾನು ತಗೊಂಡಿರೋ ಸ್ಯಾರಿ ಒಂದು ಪರ್ಪಲ್ ಕಲರ್ ಅಂತ ತಗೊಂಡೆ, ಪರ್ಪಲ್ ವಿತ್ ಗೋಲ್ಡ್. ಒಂದ್ ಸ್ವಲ್ಪ ಅದು ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ, ಜರಿ ಸ್ಯಾರೀಸ್ ಆ ತರದ್ದು. ಆಮೇಲೆ ಇನ್ನ ಒಂದು ಡಾರ್ಕ್ ಗ್ರೀನ್ ಕಲರ್ ಅದು. ಸೊ ಅದೆರಡು ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ವಿಡಿಯೋದಲ್ಲಿ ತೋರ್ಸಕ್ ಆಗ್ತಾ ಇಲ್ಲ ನನ್ಗೆ, ಹಂಗಾಗಿ. ಅಂಡ್ ಎಸ್, ಇನ್ನ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ ಕೇಳಿ. ಅಂಡ್ ಇದ್ರ ಸ್ಯಾರಿ ಪ್ರೈಸ್ ನಾನು ಹೇಳಿಲ್ಲ ಅಲ್ವಾ. ಸೊ ಇದ್ರ ಪ್ರೈಸ್ ಬಂದು 1650 ರುಪೀಸ್. ಸೊ ನನ್ಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಎಲ್ಲಾ ಸ್ಯಾರಿನೂ ಅಷ್ಟೇ ಡಿಫ್ರೆಂಟ್ ಮೆಟೀರಿಯಲ್ ಅಲ್ಲಿ ತಗೊಂಡೆ. ಸೊ ಅದೊಂದು ಖುಷಿ ಆಗ್ತಾ ಇದೆ, ಬೇರೆ ಬೇರೆ ತರದ ಸ್ಯಾರಿ ತಗೊಂಡೆ ಅಂತ. ನಂಗೆಲ್ಲಾನು ಸಾಫ್ಟ್ ಆಗಿ ಚೆನ್ನಾಗಿರ್ಬೇಕು, ತುಂಬಾ ದಪ್ಪ ದಪ್ಪ ಕಾಣಿಸೋ ತರ ಇದ್ರೆ ಇಷ್ಟ ಆಗಲ್ಲ. ಕೆಲವೊಂದು ಕಾಟನ್ ಸ್ಯಾರೀಸ್ ಎಲ್ಲ ಆತರ ಆಗುತ್ತೆ. ಸೊ ಆತರ ನಂಗೆ ಅಷ್ಟ್ ಇಷ್ಟ ಆಗಲ್ಲ. ಚೆನ್ನಾಗಿ ಕೂರ್ಬೇಕು, ಅದು ಒಂದೇ ಸರಿ ಪ್ಲೀಟ್ಸ್ ಎಲ್ಲ. ನಂಗೆ ಅದ್ ಮತ್ತೆ ಮತ್ತೆ ಪಿನ್ ಮಾಡು, ಐರನ್ ಮಾಡು ಅಂತಂದ್ರೆ ನಂಗೆ ಇಷ್ಟ ಆಗಲ್ಲ. ಸೊ ಆತರದ್ ನೋಡ್ಕೊಂಡು ತಗೊಂಡಿದೀನಿ. ಸೊ ನನ್ಗೆ ತುಂಬಾನೇ ಇಷ್ಟ ಆಯ್ತು ಇದೆಲ್ಲಾನು. ಫ್ರೆಂಡ್ಸ್, ಇದೆಲ್ಲ ಸ್ಯಾರೀಸ್ ಜೊತೆ ಒಂದು ರೆಡಿಮೇಡ್ ಬ್ಲೌಸ್ ಕೂಡ ತಗೊಂಡೆ. ನಂಗೆ ಇಷ್ಟ ಆಯ್ತು ಇದು ಕಲರು. ಇವಾಗ ಸದ್ಯಕ್ಕೆ ಏನಾದ್ರೂ ಇದಕ್ಕೆ ಮ್ಯಾಚ್ ಆಗುವಂತದ್ದೇನೂ ಇಲ್ಲ ಸ್ಯಾರೀಸ್. ಬಟ್ ಮುಂದೆ ಯಾವತ್ತಾದ್ರು ತಗೊಂಡಾಗ ಚೆನ್ನಾಗಿ ಪ್ಲೇನ್ ಸ್ಯಾರೀಸ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ಯಾವತ್ತಾದ್ರು. ಸೊ ಹಂಗೆ ಇದು ಬಂದು ಈ ತರ ಇದೆ, ಮ್ಯಾಂಗೋ ಕಲರ್ಗೆ ತುಂಬಾ ಫುಲ್ ವರ್ಕ್ ಇರೋ ತರ ಇದೆ. ವರ್ಕ್ ಅಲ್ಲ, ಇದು ಆಕ್ಚುಲಿ ಎಂಬ್ರಾಯ್ಡ್ರಿ ಅಂತಾನು ಹೇಳ್ಬೋದು. ಸೊ ಗ್ರೀನ್ ಇದೆ, ಪಿಂಕ್ ಇದೆ, ಮ್ಯಾಂಗೋ ಕಲರ್ ಇದೆ, ಗೋಲ್ಡ್ ಇದೆ. ಯಾವ ಕಲರ್ ಬೇಕಾದ್ರೂ ನೀವು ಸ್ಯಾರಿನ ಇದಕ್ಕೆ ಮ್ಯಾಚ್ ಮಾಡ್ಕೊಬಹುದು. ಸಖತ್ ರಿಚ್ ಆಗಿದೆ. ಅಂಡ್ ಈ ತರ ಇದಕ್ಕೆ ನಿಮ್ಗೆ ಸ್ಲೀವ್ಸ್ ಕೂಡ ಬರುತ್ತೆ ಅಟ್ಯಾಚ್ ಮಾಡೋದು. 3/4 ಸ್ಲೀವ್ ಇದೆ, ನೀವು ಬೇಕಂದ್ರೆ ಶಾರ್ಟ್ ಕೂಡ ಮಾಡಿಸ್ಕೊಬಹುದು. ಸೊ ಈ ತರ ಇದೆ ಬ್ಲೌಸ್ ಪೀಸ್. ಬ್ಲೌಸ್ ನಂಗೆ ಆಕ್ಚುಲಿ ಇಷ್ಟ ಆಯ್ತು, ಹಂಗಾಗಿ ಇದು ಬಂದಿರ್ಲಿ ಅಂತ ತಗೊಂಡೆ. ಸೊ ಇದಿಷ್ಟು ನಾನು ಸಂಜಾ ಕ್ರಿಯೇಷನ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಇದಿಷ್ಟ ಆಗಿತ್ತು ಶಾಪಿಂಗ್. ನಾನ್ ಜಾಸ್ತಿ ಶಾಪಿಂಗ್ ಮಾಡಿದ್ದು ಒಂದು ಸಂಜಾರ್ ಕ್ರಿಯೇಷನ್ ಅಲ್ಲಿ. ನಂಗೆ ತುಂಬಾನೇ ಇಷ್ಟ ಆಯ್ತು ಕಲೆಕ್ಷನ್ಸ್. ಸೊ ನಿಮ್ಗೆ ಯಾವ ಸಾರಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಅಂಡ್ ನನ್ಗಂತೂ ನಾನು ಹೇಳ್ದೆ ಅಲ್ವಾ, ಬ್ಲಾಕ್ ಕಲರ್ ಆಮೇಲೆ ಪರ್ಪಲ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಎಲ್ಲಾನು ಇಷ್ಟ ಆಗಿನೇ ತಗೊಂಡಿದ್ದು. ಬಟ್ ನಂಗೆ ಅದೆರಡು ತುಂಬಾ ತುಂಬಾ ಇಷ್ಟ ಆಯ್ತು. ಓಕೆನಾ. ಸೊ ನೋಡೋಣ ಮತ್ತೆ ಇದು ಬ್ಲೌಸ್ ಎಲ್ಲ ನಾನು ಯಾವ ತರ ಸ್ಟಿಚ್ ಮಾಡಿಸ್ತೀನಿ ಅಂತ ಮುಂದೆ ಯಾವಾಗ ಮಾಡಿಸ್ತೀನಿ ಅವಾಗ ತೋರಿಸ್ತೀನಿ. ಇವಾಗ್ಲೇನು ಸ್ಟಿಚ್ ಮಾಡಕ್ ಕೊಡಲ್ಲ, ಯಾವಾಗಾದ್ರೂ ಬೇಕಂದಾಗ ಸ್ಟಿಚ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ಸೊ ಬಿಕಾಸ್ ಬಲ್ಕ್ ಅಲ್ಲೇ ತಗೊಂಡಿದೀನಿ ಸುಮಾರು ಸ್ಯಾರೀಸ್, ಹಂಗಾಗಿ. ಓಕೆನಾ. ಸೊ ಇದಾಗಿತ್ತು. ನೀವು ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ, ಏನೇನ್ ತಗೊಂಡ್ರಿ ಸ್ಯಾರೀಸ್, ಎಷ್ಟೆಷ್ಟು ಪ್ರೈಸ್ ಏನೇನು ಅಂತ ಕೇಳ್ತಾ ಇದ್ರಿ. ಸೊ ಹಂಗಾಗಿ ಅದ್ರದ್ದು ಒಂದು ವಿಡಿಯೋ ಕೂಡ ಮಾಡಿದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವು ಇನ್ನ ಯಾರಾದ್ರೂ ಆ ವಿಡಿಯೋಸ್ ಎಲ್ಲ, ನಾನು ಶಾಪಿಂಗ್ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ಯಾವ ಸಾರಿ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಟೇಕ್ ಕೇರ್ ಅಂಡ್ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.